ಸ್ನೇಹಿತರೆ, ಚಿಕನ್ ಕಡಾಯಿ ಮಸಾಲ ಏನು ನೋಡ್ತಾ ಇದ್ದೀರಾ ನೋಡಿ, ಯಾವ ಥರ ಇದೆ ಇದು ಅಂತ. ಸಖತ್ ಡಿಲಿಷಿಯಸ್ ಆಗಿರುತ್ತೆ ತಿನ್ನೋಕ್ಕೆ. ತುಂಬ ಸಿಂಪಲ್ಲಾಗಿ ಮಾಡ್ಬೋದು ಇದನ್ನ. ಚಿಕನ್ ಕಡಾಯಿ ಮಸಾಲ ಹೇಗೆ ಮಾಡೋದು, ಏನೇನು ಇಂಗ್ರೀಡಿಯೆಂಟ್ಸ್ ಬೇಕೋ ಬನ್ನಿ ನೋಡೋಣ. ಸೊ ಇದಕ್ಕೆ ಬೇಕಾಗುವ ಸಾಮಗ್ರಿಗಳು ಫಸ್ಟ್ ನೋಡಿ, ಒಂದು 4 ಏಲಕ್ಕಿ, ಒಂದು 8ರಿಂದ 9 ಲವಂಗ, ಮತ್ತು ಒಂದು 2ರಿಂದ 3 ಇಂಚು ಉದ್ದಕ್ಕಿರೋ ಚಕ್ಕೆ. ಇದನ್ನು ಜಾರ್ಗೆ ಹಾಕ್ಕೊಳ್ಳಿ. ಆದಮೇಲೆ 1 ಟೀ ಸ್ಪೂನಷ್ಟು ಪೆಪ್ಪರ್ ಅಂದರೆ ಕಾಳುಮೆಣಸು, ಇದನ್ನು ಜಾರ್ಗೆ ಹಾಕ್ಕೊಳ್ಳಿ. ಒಂದು 2 ಚಮಚದಷ್ಟು ಧನಿಯಾ ಬೀಜ, ಇದನ್ನು ಹಾಕ್ಕೊಳ್ಳಿ ಜಾರ್ಗೆ. 1 ಟೀ ಸ್ಪೂನಷ್ಟು ಜೀರಿಗೆ, ಇದಿಷ್ಟನ್ನು ಜಾರ್ಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ಳಿ. ಸೊ ಅದನ್ನೆಲ್ಲ ಪೌಡ್ರ್ ಮಾಡ್ಕೊಂಡಾದ್ಮೇಲೆ ನಾವು 2 ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಬೆರೆಸ್ಬೇಕು. ಮತ್ತು ಈ ಥರ ಒಂದು ಟೊಮ್ಯಾಟೊ ತೊಗೊಳ್ಳಿ. ಈ ಥರ ಟೊಮ್ಯಾಟೊಲಿ ಈ ಥರ ಪ್ಯೂರಿ ಮಾಡ್ಕೊಳ್ಳಿ. ಇದನ್ನು ಸಪ್ರೇಟಾಗಿ ಮಾಡ್ಕೋಬೇಕು. ಇದನ್ನು ಕೂಡ ಚಿಕನಲ್ಲಿ ಮಿಕ್ಸ್ ಮಾಡಬೇಕು. ಸೊ ವಾಶ್ ಮಾಡ್ಕೊಂಡಿರೋ ಅರ್ಧ kg ಚಿಕನ್ನ ಒಂದು ಕಂಟೈನರಲ್ಲಿ ಹಾಕ್ಕೊಂಡಿದ್ದೀನಿ. ಇವಾಗ ಬನ್ನಿ ನಾವು ಗ್ರೈಂಡ್ ಮಾಡ್ಕೊಂಡಿರೋವಂಥ ಪೇಸ್ಟು ಮತ್ತು ಪುಡಿನ ಇದರಲ್ಲಿ ಮಿಕ್ಸ್ ಮಾಡುವ. ಫಸ್ಟು ಪೇಸ್ಟ್ ಮಾಡ್ಕೊಂಡಿರೋವಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ನಾವು 2 ಚಮಚ ಹಾಕೋತೀವಿ. ನೆಕ್ಸ್ಟು 2 ಚಮಚ ಖಾರದ ಪುಡಿ ಹಾಕ್ಕೊಳ್ಳಿ. 1 ಚಿಟಿಕೆ ಅರಿಶಿನ ಪುಡಿ ಹಾಕ್ಕೊಳ್ಳಿ. 1 ಚಮಚ ಗ್ರೀನ್ ಚಿಲ್ಲಿ ಸಾಸ್ ಕೂಡ ನೀವು ಇದಕ್ಕೆ ಮಿಕ್ಸ್ ಮಾಡಿಕೊಂಡ್ರೆ ಒಳ್ಳೆ ಟೇಸ್ಟ್ ಬರುತ್ತೆ. ಅರ್ಧ ನಿಂಬೆ ರಸ ಕೂಡ ಇದರಲ್ಲಿ ಹಿಂಡ್ಕೊಳ್ಳಿ. ಬೀಜನ ತೆಗೆದಾಕಿ, ಬೀಜ ಬಾಯಿಗೆ ಬಂದ್ಬಿಟ್ರೆ ನಿಂಬೆ ಹಣ್ಣು ಕಷ್ಟ. 1 ಸ್ಪೂನು ಕರಿಬೇವಿನ ಸೊಪ್ಪು ಕೂಡ ಇದರಲ್ಲಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. 5 ಹಸಿಮೆಣಸಿನಕಾಯಿ ಉದ್ದುದ್ದ ಕಟ್ ಮಾಡಿಕೊಂಡು ಹಾಕ್ಕೊಳ್ಳಿ. ಫೈನಲಿ ನಾವು ಗ್ರೈಂಡ್ ಮಾಡ್ಕೊಂಡಿದ್ದಂಥ ಟೊಮ್ಯಾಟೊ ಪ್ಯೂರಿ ಏನಿದೆ ಇದನ್ನು ಕೂಡ ಹಾಕಿ, ಇದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮ್ಯಾರಿನೇಷನ್ ಮಾಡಿ. ಇವಾಗ ನೋಡಿ ಸ್ನೇಹಿತರೆ, ಮಿಕ್ಸ್ ಮಾಡಿ ಮ್ಯಾರಿನೇಷನ್ ಮಾಡಿದಾಗ ಯಾವ ಥರ ಕಾಣುತ್ತೆ ಅಂತ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ನೀವು ಹಾಕ್ಕೊಳ್ಳಿ. ಸೊ ಇದನ್ನೆಲ್ಲ ಹಾಕಿ ಒಂದು 15 ಮಿನಿಟ್ಸ್ ಮ್ಯಾರಿನೇಷನ್ ಮಾಡಿ. ಟೈಮ್ ಇಲ್ಲ ಅಂದರೆ 15 ಮಿನಿಟ್ಸ್ ಮ್ಯಾರಿನೇಷನ್ ಮಾಡ್ಕೊಳ್ಳಿ. ಟೈಮ್ ಇದೆ ಅಂದರೆ ಅರ್ಧ ಗಂಟೆ ಆದರೂ ಇಡಿ, 1 ಗಂಟೆ ಆದರೂ ಇಡಿ, ಮ್ಯಾರಿನೇಷನ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಇದೆಲ್ಲ ಆದಮೇಲೆ ನಾವು ಪೌಡ್ರ್ ಮಾಡ್ಕೊಂಡಿದ್ವಲ್ಲ, ಧನಿಯಾ, ಚಕ್ಕೆ, ಲವಂಗ, ಏಲಕ್ಕಿ ಎಲ್ಲ ಹಾಕಿ, ಆ ಪೌಡ್ರನ್ನು ಕೂಡ ಈ ಚಿಕನ್ಗೆ ಹಾಕಿ ಮಿಕ್ಸ್ ಮಾಡಬೇಕು. ಸೊ ಇವಾಗ ಮ್ಯಾರಿನೇಷನ್ ಆಗಿದೆ. ಮ್ಯಾರಿನೇಷನ್ ಆದಮೇಲೆ ಲಾಸ್ಟಲ್ಲಿ ಪೌಡ್ರನ್ನ ಹಾಕಿ ಮಿಕ್ಸ್ ಮಾಡಿ. ಸಖತ್ ಟೇಸ್ಟಿಯಾಗಿ ಬರುತ್ತೆ ವೀಕ್ಷಕರೇ. ಇದೆಲ್ಲ ಮಿಕ್ಸ್ ಆದಮೇಲೆ ನೋಡಿ ಯಾವ ಥರ ಇದೆ ಅಂದ್ಬಿಟ್ಟು, ಬಾಣಲಿ ಬಿಸಿ ಆಯ್ತಾ ಇದ್ದಂಗೆ ಒಂದು ಪುಟ್ಟ ಗ್ಲಾಸಲ್ಲಿ, ಒಂದು ಚಿಕ್ಕ ಗ್ಲಾಸಲ್ಲಿ ಎಣ್ಣೆ ಹಾಕ್ಕೊಳ್ಳಿ. ನೋಡ್ತಾ ಇದ್ದೀರಾ ಸ್ನೇಹಿತರೆ, ಎಣ್ಣೆಯಲ್ಲಿ ಚಿಕನ್ನ ಹಾಕ್ತಾ ಇದ್ದೀವಿ. ಚೆನ್ನಾಗಿ ಮ್ಯಾರಿನೇಟ್ ಆಗಿರೋವಂಥ ಚಿಕನ್ನ ಎಣ್ಣೆ ಒಳಗಡೆ ಹಾಕ್ತಾ ಇದ್ದೀವಿ. ನೋಡಿ ಯಾವ ಥರ ಚಿಕನ್ನ ಹಾಕಿದ್ದೀವಿ ಇವಾಗ ಅಂತ. ಎಣ್ಣೆಗೆ ಚಿಕನ್ ಹಾಕಿದ ತಕ್ಷಣ ಸ್ವಲ್ಪ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಈಗ ಕ್ಲೋಸ್ ಮಾಡಿಬಿಟ್ಟು 10 to 15 ಮಿನಿಟ್ಸು ಇದನ್ನು ಹಾಗೆ ಕ್ಲೋಸಲ್ಲೇ ಬಿಟ್ಬಿಡಿ. ಸೊ ಸ್ನೇಹಿತರೆ, 10 ನಿಮಿಷ ಆದಮೇಲೆ ಓಪನ್ ಮಾಡಿದ್ದೀವಿ. ನೋಡಿ ಯಾವ ಥರ ಇದೆ ಅಂತ, ತುಂಬ ಚೆನ್ನಾಗಿ ಕುದೀತಾ ಇದೆ. ಇವಾಗ ಇದಕ್ಕೆ ಆನಿಯನ್ನ ಮಿಕ್ಸ್ ಮಾಡಬೇಕು. ಸೊ ಫೈನಲಿ ನಾವು ಈರುಳ್ಳಿನ ಕಟ್ ಮಾಡ್ಕೊಂಡಿರೋ ಈರುಳ್ಳಿನೂ ಕೂಡ ಇದಕ್ಕೆ ಹಾಕ್ತೀವಿ. ಇದ್ರ ರುಚಿ ಇನ್ನೂ ಜಾಸ್ತಿ ಮಾಡುತ್ತೆ ಇವಾಗ. ಸೊ ಈಗ ಈರುಳ್ಳಿ ಎಲ್ಲ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಸೊ ನೋಡಿ ಸ್ನೇಹಿತರೆ ಯಾವ ಥರ ಬರ್ತಾ ಇದೆ ಅಂತ. ಈ ಗ್ರೇವಿ ನೋಡ್ತಾ ಇದ್ರೇ ನಿಮಗೆ ಗೊತ್ತಾಗಿರ್ಬೋದು ಇದು ರುಚಿ ಹೇಗಿರುತ್ತೆ ಅಂತ. ಸೊ ಕಲಸಾಯಿತು. ಇವಾಗ ಮತ್ತೆ ಕ್ಲೋಸ್ ಮಾಡಿ ಇನ್ನೊಂದು 10 ಮಿನಿಟ್ಸ್ ಇದನ್ನು ಹಾಗೆ ಬಿಟ್ಟು ತಿನ್ನುವ ಬನ್ನಿ. 15 ಮಿನಿಟ್ಸ್ ಆದಮೇಲೆ ಓಪನ್ ಮಾಡ್ತಾ ಇದ್ದೀನಿ. ನೋಡಿ ಇವಾಗ ಹೇಗಿದೆ ಅಂತ. ಸೊ ಸ್ನೇಹಿತರೆ ನೋಡಿ, ಫೈನಲಿ ಚಿಕನ್ ಕಡಾಯಿ ಮಸಾಲ ಫೈನಲ್ ಆಗಿ ಬಂದಿದೆ. ಸೊ ಸ್ನೇಹಿತರೆ, ಚಿಕನ್ ಕಡಾಯಿ ಮಸಾಲ ಏನು ನೋಡ್ತಾ ಇದ್ದೀರಾ ನೋಡಿ ಯಾವ ಥರ ಇದೆ ಇದು ಅಂತ. ಸಖತ್ ಡಿಲಿಷಿಯಸ್ ಆಗಿರುತ್ತೆ ತಿನ್ನೋಕ್ಕೆ. ಚಪಾತಿಗೂ ಅಷ್ಟೇ, ಅನ್ನಕ್ಕೂ ಅಷ್ಟೇ ಕಲ್ಸ್ಕೊಂಡು ತಿಂತಾ ಇದ್ರೆ ಸೂಪರ್ ಆಗಿರುತ್ತೆ. ಸೊ ಇದು ಸೆಮಿ ಗ್ರೇವಿ ಥರ ಬರುತ್ತೆ. ಗ್ರೇವಿನ ಸ್ವಲ್ಪ ಕಲ್ಸ್ಕೊಂಡು ತಿಂದರೂ ಸಾಕು, ಸಖತ್ ಟೇಸ್ಟಿಯಾಗಿರುತ್ತೆ ಇದು. ತುಂಬ ಚೆನ್ನಾಗಿ ಬಂದಿದೆ ಇದು. ಸೊ ನೀವು ಅಷ್ಟೇ ಮನೆಯಲ್ಲಿ ಟ್ರೈ ಮಾಡ್ಬೋದು. ತುಂಬ ಸಿಂಪಲಾಗಿ ತೋರಿಸಿದ್ದೀನಿ. ತುಂಬ ಲಿಮಿಟೆಡ್ ಇಂಗ್ರೀಡಿಯೆಂಟ್ಸಿಂದ ಮಾಡಬೇಕು. ಸಖತ್ತಾಗಿದೆ ಟೇಸ್ಟ್ ಮಾತ್ರ. ಹುಳಿಯಾಗಿ ಲೆಮನ್ ಎಲ್ಲ ಹಾಕ್ತೀವಲ್ಲ, ಸೂಪರ್ ಟೇಸ್ಟ್ ಆಗಿದೆ ಇದು.
ವಾವ್, ಪೀಸ್ ಸೂಪರ್ ಸಾಫ್ಟಾಗಿ ಆಗಿದೆ, ಮಾತ್ರ ಪರ್ಫೆಕ್ಟಾಗಿ ಆಗಿದೆ. ಪ್ರತಿ ಏಜ್ ಅವರು ಮನೆಯಲ್ಲಿ ಫ್ಯಾಮಿಲೀಸ್ ಇದ್ರು ಅಷ್ಟೇ, ಬ್ಯಾಚುಲರ್ಸ್ ಇದ್ರು ಅಷ್ಟೇ, ಬ್ಯಾಚುಲರ್ಸ್ಗಂತೂ ಸೂಪರ್ ಸೈಡ್ ಡಿಶ್ ಅಂತ ಹೇಳ್ಬೋದು. ಒಂದ್ಸಲ ಟ್ರೈ ಮಾಡಿ. ಚಿಕನ್ ಕಡಾಯಿ ಮಸಾಲ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಟ್ರೈ ಮಾಡಿಬಿಟ್ಟು. ಇದೇ ಥರ ಟೇಸ್ಟಿಯಾಗಿರೋ ರೆಸಿಪೀಸ್ಗೆ ಚಿಲ್ ಡ್ಯೂಡ್ ಯೂಟ್ಯೂಬ್ ಚಾನಲ್ ಕೂಡ ಫಾಲೋ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.